कोई कहे सलमान, कोई कहे शाहरुख, कोई कहे महेश्वरी मेरा जान है। अरे मैं तो सच्चा जय भीम वाला हूँ, सिर्फ डॉक्टर बाबा साहेब अम्बेडकर का ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಕೃಷ್ಣನು ಪರಮಾತ್ಮ. ಸತ್ಯ, ಧರ್ಮ, ನ್ಯಾಯ, ನೀತಿ ಇದು ನಮ್ಮ ದೇಶದ ಸಂಸ್ಕೃತಿಯ ಪರಂಪರೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಧರ್ಮವನ್ನು ರಕ್ಷಿಸಲು ಎಂತಿಂತ ಮಹಾನ್ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ನಮ್ಮಂತವರಿಗೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಇದೆ. ಅಡ್ಡದಾರಿ ಹಿಡಿದು ದುಡ್ಡು ಮಾಡಿ ನಿಮ್ಮಂತವ್ರ ದಡ್ಡರನ್ನಾಗಿ ಮಾಡುವುದೇ ನಮ್ಮಂತವರ ಕಾಯಕ. ಮಾತೆತ್ತಿದ್ರೆ ಸಾಕು ಬರೀ ಸಮಾಜ 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 ಅಂತ ಹೇಳ್ತಿರಲ್ಲ. ಸಮಾಜ ಅಂದ್ರೆ ಏನು? ಅದು ನೀವೇ. ನಮ್ಮಂತವರು ತಪ್ಪು ದಾರಿ ಹಿಡಿದಾಗ ಚಪ್ಪಲಿಯಿಂದ ಹೊಡೆದು ಜೈಲಿಗೆ ಹಾಕಿಸುವವರು ನೀವೇ. ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿ ಜೈಲಿಗೆ ಹೋದಾಗ ಜೈಲಿನಿಂದ ವಾಪಸ್ ಬರಬೇಕಾದ್ರೆ ಹೂವಿನ ಹಾರ ಹಾಕಿ ಪಟಾಕ್ಷಿ ಹಚ್ಚಿ ಸ್ವಾಗತ ಮಾಡಿ ಸನ್ಮಾನಿಸುವವರು ನೀವೇ. ಏನ್ರಿ ನೀವು ಇಲ್ಲಿ ಹೀರೋನ ವಿಲನ್ ಮಾಡ್ತೀರಾ, ವಿಲನ್ ತಂದು ಹೀರೋನು ಮಾಡ್ತೀರ. ಅದಕ್ಕೆ ನಿಮ್ಮಂತವರ ಬೆಲೆ ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ನೀವು ಯಾವತ್ತಿದ್ರು ಅಲ್ಲೇ, ನಾವು ಇಲ್ಲಿ. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ, ನಾವು ಶ್ರೀಮಂತ ಆಗ್ತೀವಿ. ನಾವು ಗುಟ್ಕಾ ತಂಬಾಕಿನ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂದು ತಿಂದು ಕೊನೆಗೊಂದು ದಿನ ಸಾಯ್ತೀರಿ, ಶ್ರೀಮಂತ ಆಗ್ತೀವಿ. ನಾವು ಹಾದಿ ಬೀದಿಗೊಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ, ನೀವು ಬಂದು ಬಳಗ ಬಿಟ್ಟು ಬಂದು ಕುಡಿತೀರಿ, ನಾವು ಶ್ರೀಮಂತ ಆಗ್ತೀವಿ. ಹಾದಿ ಬೀದಿಗೊಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ, ನೀವು ಹೆಣ್ಣರ ಮಕ್ಕಳನ್ನ ಬಿಟ್ಟು ಬಂದು ಕುಡಿತೀರಿ, ನಾವು ಶ್ರೀಮಂತ ಆಗ್ತೀವಿ. ಆದ್ರೆ ರೈತ ಬೆಳೆದ ಅನ್ನ ಇಡೀ ಜಗತ್ತು ತಿಂದ್ರು ರೈತ ಶ್ರೀಮಂತ ಆಗೋದಿಲ್ಲ. ಯಾಕೆ? ಇದನ್ನ ಯಾರಾದ್ರೂ ವಿಚಾರ ಮಾಡಿರೇನ? ಮಾಡಂಗಿಲ್ರಿ. ಮಾಡೋದಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸೂ ಇಲ್ಲ. ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತರ್ತೀರಿ, ಸರಿಯಾದ ಟೈಮ್ಗೆ ಮಳಿ ಇಲ್ಲ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಬೆಳೆದ ಮಾಲಿಗೆ ಸರಿಯಾದ ಬೆಲೆ ಕೂಡ ಇಲ್ಲ. ಸೊಸೈಟಿ ಬ್ಯಾಂಕ್ಗಳಲ್ಲಿ ಸಾಲ ಹಾಕ್ಸೋದು, ಯಾವುದೇ ಸರ್ಕಾರ ಬಂದ್ ನಮ್ ಸಾಲ ಮನ್ನಾ ಮಾಡ್ತೈತೇನೋ ಅಂತ ಅವ್ರ ದಾರಿ ನೋಡೋದು. ಅವರು ಆ ಜನ ಈ ಜನ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ 5 ವರ್ಷಕ್ಕೊಮ್ಮೆ ಹಾಕೊಂಡ ಹಕ್ಕಿ ಗುಮ್ಮತಾರ, ಗುಮ್ಮಿಸ್ಕೊಂಡು ಕುಂದ್ರೋದು. ಹೆಚ್ಚು ಕಮ್ಮಿ ಮುಂದಾಳಾಗಿ ಸ್ಟ್ರೈಕು ಹೋರಾಟ ಅಂತ ರೋಡಿಗೆ ಬಂದ್ರ ಅಂತವ್ರನ್ನ ಕಣ್ಣಾಗಿಟ್ಟು ಎದುರಾಗರೆ ಸಿಗಿಸಿ ಹಾಕಿ ಗುಮ್ಮೋದು. ಹಿಂಗಾದ್ರೆ ರೈತ ಯಾವಾಗ ಶ್ರೀಮಂತ ಆಗ್ತಾನ? ಆಯ್ತಮ್ಮ, ನಿಮಗೆ ಯಾವಾಗ ಬುದ್ಧಿ ಬರ್ತೈತಿ? 5 ವರ್ಷ ಮುಗಿದ್ರೆ ಸಾಕು, ನಿಮ್ಮ ಮನೆಯವರೆಗೂ ಇಲೆಕ್ಷನ್ ಪ್ರಚಾರಕ್ಕಂತ ನಿಮ್ಮ ಮನೆಯವರೆಗೂ ಬರ್ತೀವಿ. ಅಣ್ಣನೂ ಅಂತೀವಿ, ತಮ್ಮನೂ ಅಂತೀವಿ, ಕಾಕಾನು ಅಂತೀವಿ, ಬಾಬಾನು ಅಂತೀವಿ. ಪ್ರಸಂಗ ಬಿದ್ರ ನಿಮ್ಮಪ್ಪಗ ಅಪ್ಪ ಅದಕ್ಕೂ ಭಕ್ತಿ ಹೋದ್ರೆ ಕೋಟಿಗೆ 1000 ಹಾಕ್ತೀವಿ. ಒಂದು ಕುರಿಯ ಬೆಲೆ 20,000, ಒಂದು ಕತ್ತೆಯ ಬೆಲೆ 15,000, ಒಂದು ಜಾತಿಯ ನಾಯಿ ಬೆಲೆ 10,000, ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ 1,000. ಅಂದ್ರೆ ಇದು 5 ವರ್ಷದ ರಾಜಕೀಯ. 5 ವರ್ಷಕ್ಕೆ 1825 ದಿನಗಳು 1825 ದಿನಗಳು ಬಾಗ್ಲೆ ಹೊಡೆದು ನೋಡಿದ್ರೆ ನಿಂದೊಂದು 1,000 ರೂಪಾಯಿ. ಈ ಒಂದು ದಿನದ ಪೇಮೆಂಟ್ ಬರೀ 54 ಪೈಸೆ ಮಾತ್ರ. ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ 200 ಸಂಪಾದನೆ ಮಾಡ್ತಾನೆ. ಆಯ್ತಮ್ಮ, ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ. ಅದಕ್ಕಂದಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿನ್ನ ಒಂದು ಮತ ಅನ್ನೋದು ನಿನ್ನ ಮನೆ ಮಗು ಇದ್ದ ಹಾಗೆ, ಅದನ್ನ ಯಾರಿಗೂ ಮಾರ್ಕೋಬೇಡ ಅಂತ ಹೇಳ್ಯಾರ.
ಇಷ್ಟೆಲ್ಲ ತಿಳಿದ್ರು ನೀವು ನಮ್ಮಂತವ್ರಿಗೆ ಹೋಟ್ ಹಾಕಿ ನಮ್ಮನ್ನು ಆರಿಸ್ತಂದು ನಮ್ಮನ್ನು ಕುರ್ಚಿ ಕುಡಿಸ್ತೀರಂದ್ಮೇಲೆ ನೀವು ಯಾವತ್ತಿದ್ರು ಅಲ್ಲೇ ನಾವು ದುಡ್ಡಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ಸೊಕ್ಕಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ದೌಲತ್ನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ. ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಶ್ರೀಕಾಂತ್. ಇಂಥ ಶ್ರೀಕಾಂತ್ ಗೌಡನಿಗೆ ಬಟ್ ಮಾಡ್ತೀಯೇನೋ ಧರ್ಮ. ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ನಿಂತು ಕೈವಟ್ಟಿ ಕೇಳೋ ದರಿದ್ರ ಜಾತಿಗೆ ಸೇರಿದ ದರಿದ್ರ ನನ್ನ ಮಗನೇನು. ಈ ಶ್ರೀಕಾಂತ್ ಗೌಡನನ್ನ ಎದುರು ಹಾಕೋದಕ್ಕಿಂತ ಮುಂಚೆ 1000 ಸರ ಯೋಚನೆ ಮಾಡಬೇಕಾಗಿತ್ತು. ಇವನು ಶಕುನಿ ಕುಲದವ ಅಂತ ಕೈಯಿಂದಾಗದೆ ಹೋದ್ರು ತಲೆಯಿಂದಾದ್ರೂ ಮಾಡೇ ತೀರ್ತಾನ ಅಂತ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಒಂದು ಎಲ್ಲಿ ಹಾಳಾಗೋಗಿರ್ತಾನೋ ಏನೋ. ಟೈಮ್ ಸರಿಯಾಗಿ ಮನೆಗೆ ಬರಂಗಿಲ್ಲ, ನನಗೆ ಬೇಕಾದಾಗ ಮಗ ಮನೆಯಾಗಿರಂಗಿಲ್ಲ. ಬರ್ಲಿ ಬರ್ಲಿ ಅಲ್ಲಿ ಇದೆಲ್ಲ ಯಾರಿಗೆ ನಿಮಗ ಅಲ್ರಿ. ಅವ ಧರ್ಮ ಅದನ್ಲ ನಮ್ಮನಿ ಅಂದಂದ ಗುಮ್ಮಿದ್ರಿ. ಯಾಕಲೇ ಎದರ ಸಲುವಾಗಿ? ಅವನ್ ಹೊಲ್ದಾಗೇನ ನಮ್ ದನ ಹೋಗಕೇಸಿ ಆಟೋ ಮೇದಾವತ್ರಿ. ಆ ನಮ್ಮನಿ ಗುಮ್ಮಿ ಕಳಿಸಿದವ್ವ. ಇಷ್ಟನ ಗೌಡ್ರ ಟೂರ್ ಹೊಕ್ಕಮೈತಿವಿ, ಗೌಡ್ರ ದನ ಆಟ ಮಂದಿ ಹೊಲ ಹೊಕ್ಕಮೈತಿ. ಏನಾಗೋದೈತಿ ಬಿಡ್ಲೆ. ನಾನು ಇಟ್ಟ ಅಂದ್ಯಾರ್ರಿ, ಅವ ನನ್ ಗೊಮ್ಮಿ ಕಳಿಸಿದ. ಬರಾಕತ್ತಾನೀಗ ದಾರ್ಯಾಗ ಬಂದಿದ್ದ ಬರನನ್ನ ಹಿಂಗಂದ. ಅಣ್ಣನನ್ನ ಏನೋ ಚಪ್ಪಲೆ ಬೇಡ. ಇಲ್ಲಪ್ಪ ನನ್ನ ತಿಂಡಿ ಮುಗದೈತಿ, ಏನಿದ್ರು ಈ ಸದ್ಯಕ್ಕೆ ನಮ್ಮ ಗೌಡನ ತಿಂಡಿ ಐತಿ, ದೊಡ್ಡನ ಬಂದ್ ಮಾತಾಡ್ ಬಾ ಅಂದ್ಯ. ಅಲ್ಲಲೇ ಹಾದ್ಯಾಗಿನ ಜಗಳ ಹಾದ್ಯಾಗ ಬಗೆಹರಿಸಿ ಬರಬಾರ್ದ. ಹಾದಿಗೆ ಹೋಗೋದು ಯಾವತ್ತೊಂದು ಮನೆಗೆ ಹೋಗ್ಸಮ ಅಲ್ಲೇನೆ. ಅಂದ್ರೆ ಈಕೋ ಇಡು ಮಕ್ಕಳ ಹ್ಯಾಚದಾರ್ರಿ ಬರೇ ಚಪ್ಪಲೆನ ಬಾಡಸ್ತಾರ. ಒಟ್ರು ವಾಲೆನ ಬರಾಕತ್ತಾನ, ನೀವ ಬಾಡಸ್ಕೋರಿ. ಗೌರ್ಯ ಆಟ್ ಸೊಕ್ಕೇನ್ಲಿ ನನ್ನ ಮಗ. ಗೌರ್ಯ ತಿನ್ನ ರೇಷನ್ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಕ್ಕಿ ತಿನ್ನೋ ಅವಂಗ ಎಷ್ಟು ಸೊಕ್ಕಿರ್ಬೇಕಾದ್ರ ಇನ್ನು ದಿನ ಬೆಳಗಾದ್ರೆ ಸೋನಾ ಮೊಸರಿ ಮಮ್ಮ ತಿನ್ನವನ. ನನ್ಗೆ ಎಷ್ಟಿರ್ಬೇಡ. ಆ ನನ್ನ ಮಗ ಬಂದು ನನ್ನ ಕೇಳಿ ನೀನು ಮೂರು ಮುಚ್ಕೊಂಡು ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಧರ್ಮಾಪುರದ ಧರ್ಮಣ್ಣನವರು. ಏನು ಈ ಬಡವನ ಮನೆ ಕಡೆ ಬಂತಲ್ಲ ನಿಮ್ಮ ಪ್ರಯಾಣ? ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ? ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಬಾಗಿಲ ತುಳಿತಾನಂದ್ರ ತಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಬಂದಿತ್ತೇನೋ ಅಂತ ಕೇಳಿದೆ. ಆಯ್ತು, ಬಂದ ಕಾರಣ ಐತ್ರಿ ಗೌಡ್ರ. ಕಾರಣ ಇಲ್ಲದೆ ಈ ಧರ್ಮಾಪುರದ ಧರ್ಮಣ್ಣ ಯಾರ ಮನೆ ವರ್ಷಲ ತುಳಿದಲು ಅನ್ನೋ ಮಾತು ನಿಮಗೆ ಚೆನ್ನಾಗಿ ಗೊತ್ತೈತಿ. ಏನಿಲ್ಲ ಗೌಡ್ರ, ನಿನ್ನೆ ನಿಮ್ಮ ಹಾಳು ಮಕ್ಕಳು ನನ್ನ ತುಂಬಿದ ಬೆಳೆ ಒಳಗ ದನ ಹೋಗಿಸಿ ಬಹಳ ಹಾಳು ಮಾಡ್ಯಾರ. ಒಂದು ಇಡಬೇಕು ಅಲ್ರಿ ಚಾಲೂಡು ಈ ಕಾಡ್ರೆ ಬಾರಸ ಹಾಳು ಮಾಡಿ ಬಹಳ ಹಾಳು ಮಾಡ್ಯಾರಪ್ಪ. ಹೌದಾ ಗೌರ್ಯ? ಆಗಳಿಗೆ ಹೇಳಕ್ ಬರಂಗಿಲ್ಲ ನಿನಗೆ. ಪಾಪ ಧರ್ಮಣ್ಣ ಹೊಲ್ದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾದ್ ಮಾಡ್ಯಾರಂತ. ಮನ್ ಇಲೆಕ್ಷನ್ದಾಗ ಉಳ್ದಿದ್ದ ದಾರು ಎಲ್ಲ ಹೋದ್ ಹೊಲ್ದಾಗ ಇಟ್ಟಿರಿ. ಅವ್ರು ಫುಲ್ ಕೊಡದ ಕಿಸಿನ್ ಜಾಲಿ ಜಾಲಿ ಮಾಡಿಬಿಟ್ಟಾರ. ಎಲ್ಲ ಅವನು ಹೊಲ್ದಾಗ ಜಾಲಿ. ಆಯ್ತು ಧರ್ಮಣ್ಣ, ನಮ್ಮ ಆಳುಗಳಿಗೆ ಹೇಳ್ತೀನಿ, ಇನ್ನೊಂದ್ಸರಿ ಧರ್ಮಣ್ಣ ಹೊಲ್ದಾಗ ದನ ಹೋಗಿಸ್ಬೇಡ್ರಿ ಅಂತ ಹೇಳ್ತೀನಿ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ನಮ್ಮ ಹೊಲ್ದಾಗ ದನ ಹೋಗಿಸ್ಬೇಡ್ರಿ, ಬೇರೆಯವ್ರ ಹೊಲ್ದಾಗ ಹೋಗಿಸಿ ಬೆಳೆ ಎಲ್ಲ ಹಾಳು ಮಾಡ್ರಿ ಅನ್ನಂಗ. ಅಂದ್ರೆ ಏನು ಧರ್ಮಣ್ಣ ನೀ ನಾಡುತ್ತಿರುವ ಮಾತು? ಈ ಊರ್ ಗೌಡ
ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನು, ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕನ್ನೋ ಲೆಕ್ಕ. ಇಲ್ಲ ಹಂಗಿದ್ರೆ ಹೇಳ್ಬಿಡು, ಮತ್ತೆ ನಿಂದು ಒಂದು ಆಗೇ ಬಿಡ್ಲಿ. ಯಾಕಂದ್ರೆ ಈ ಕೋರ್ಟು ಕಚೇರಿ ಅನ್ನೋದು ನಿಮ್ಮಂತ ಬಡ ಬಿಕಾರಿಗಳ ತರಪಿಲಿನ ಐತ್ ನೋಡು, ಯಾರೇನ್ ಮಾಡಕ್ ಬರಂಗಿಲ್ಲ. ಛೇ ಹಾಗೇನಿಲ್ರಿ ಗೌಡ್ರ. ನೋಡ್ರಿ ಗೌಡ್ರ, ನಮ್ಮಂತ ಬಡವರು ಕೋರ್ಟು ಕಚೇರಿ ಅಂತ ಇಲ್ಲಿ ಹೋದ್ರ ಆ ಕಚೇರಿ ಒಳಗ ನಿಂತಿರುವ ಕತ್ತಿಗಿರು ಬೆಲೆ ನಮ್ಮಂತ ಬಡವರು ಎಲ್ಲಿಂದ ಬರ್ಬೇಕು ಗೌಡ್ರ? ಹಿಂದೆ ನಿಮ್ಮ ಮನೆತನ ಎಂತದ್ದು? ಸುತ್ತು 40 ಹಳ್ಳಿಗೆ ಬೇಕಾದಂತ ಮನೆತನ. ಆತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ನಮ್ಮಂತ ಬಡವರು ಕಷ್ಟ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದ್ರ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂಗ ನೋಡ್ಕೊಂಡ ನಮಗೆ ಸಹಾಯ ಮಾಡ್ಕೊತ ಬಂದ ಗೌಡ್ರ. ಅದ ಗುಣ ನಿಮ್ಮ ಹತ್ರ ತಿಳ್ಕೊಂಡು ನನ್ ನುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತ ಕೇಳಕ್ ಬಂದಿದ್ರಿ ಗೌಡ್ರ. ಧರ್ಮನ ನಮ್ಮಪ್ಪ ನಮ್ಮ ಅಜ್ಜ ಅವ್ರೆಲ್ಲ ಹೊಚ್ಚ ಸುಳ್ಳು. ಮಂದಿ ಹೊಟ್ಟೆ ಹುಟ್ಟದವ್ರನ್ನೆಲ್ಲ ತಮ್ಮ ಹೊಟ್ಟೆಗ ಹುಟ್ಟದಂಗ ತಿಳ್ಕೊತಿದ್ರ. ಆದ್ರ ನಾವ್ ಹಂಗಲ್ಲ. ನಮ್ಗೆ ಹುಟ್ಟಿದ್ವ ನಮ್ಮ ಅನ್ಕೊಳಂಗಿಲ್ಲ, ಇನ್ನು ಮತ್ತೊಬ್ರಿಗೆ ಹುಟ್ಟಿದ್ವು ನಮ್ಮ ಅನ್ಕೊಳಕ್ ಹೆಂಗ್ ಬರ್ತದ್ರಿ? ಒಂದ್ ವೇಳೆ ಅನ್ಕೊಂಡ್ರು ನಾಳೆ ಆಸ್ತಿ ಒಳಗೆ ಪಾಲ ಕೇಳಿದ್ರೆ ಏನ್ ಮಾಡಿದ್ರಿ? ಚಚ್ಚ ಅದೆಲ್ಲ ಸೀನ ಇಲ್ಲ ನಮ್ ಕಡೆ. ಹಂಗೇನಿಲ್ರಿ ಗೌಡ್ರ. ನೋಡ್ರಪ್ಪ, ನಾ ಯಾಕೆ ನಿಮ್ಮ ಆಸ್ತಿ ಒಳಗ ಪಾಲ ಕೇಳ್ರಿ? ಬ್ಯಾಡ್ರಿ ಗೌಡ್ರ. ನೋಡ್ರಿ, ನನಗ ಬೆಳೆ ನುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತ ಕೇಳಾಕ್ ಬಂದೀನಿ. ಕೈ ಮುಗಿತೀನ್ರಿ, ನನಗ್ ಪರಿಹಾರ ಕೊಡ್ರಿ. ಬೇಕಾರ ನಿಮ್ ಖಾಲಿ ಬೀಳ್ತೀನಿ. ಅಲ್ಲ ಏನ್ ಮಾಡಕತ್ತೀನಿ ಇದನ್ನ? ತೊದಲಿಗೆ ತೊದಲು ಬಡ್ದಾಡಿದ್ರ ರೊಕ್ಕ ಕುಚ್ಚತಾವನ. ಹಂಗ ರೊಕ್ಕ ಕುಚ್ಚುವಂಗಿದ್ರ ಬೆಳ್ಳ ಬೆಳತನ ಹಿಡ್ಕೊಂಡ್ ಕುಂದ್ರು ಮಗ. ನೋಡ್ದರ್ಮನ್ನ, ನೀನು ಕಾಲ್ ಬಿದ್ದು ಕಾಲುಂಗ್ರ ಬಿಚ್ಕೊಳ್ಳೋ ಜಾತಿ ಸೇರ್ದವನಂತ ನನಗ ಬಹಳ ಚಲೋನ ಗೊತ್ತೈತಿ. ಏನು ಇಷ್ಟಂಗಲ್ಲ ಹಚ್ಚಿ ಕೇಳಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊಕ್ಕನ ಆಗ್ತದ. ಕೊಟ್ಟು ಕಳಿಸ್ತೀನಿ, ಆದ್ರ ಹಂಗ ಕೊಟ್ಟು ಕಳ್ಸೋ ಅಭ್ಯಾಸ ನನಗಿಲ್ಲ. ಏನಾದ್ರೂ ಮುಯಿ ಇಟ್ಕೊಂಡು ಕೊಟ್ಟು ಕಳ್ಸೋ ಜಾತಿ ಸೇರ್ದವ್ ನಾನು. ಗೌಡ್ರ, ಬೆಳೆ ನುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತ ಕೇಳಿದ್ರ ಮುಯಿ ಅಲ್ರಿ ಗೌಡ್ರ. ನನ್ನ ತೆಗಿರುವಂತದ ನಿಮ್ಮ ಜೋಡಿ ಮುಯಿ ಕೊಡುವಂತದ ನನ್ನ ಹತ್ರ ಏನೈತ್ರಿ ಗೌಡ್ರ? ಆಯ್ತು ಧರ್ಮಣ್ಣ, ಆಯ್ತು. ಈ ಜಗತ್ನಾಗ ಅವನೇ ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಒಂದಲ್ಲ ಒಂದ್ ದಿವ್ಸ ಮತ್ತೊಬ್ರ ಹತ್ರ ಕೈ ಒಡ್ಡಾಕ ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರನೂ ಐತಿ. ಅದ್ರಾಗ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದ್ಲಿ ಬದ್ಲಿ ಮಾಡ್ಕೊಂಡ್ಬಿಟ್ರ ನನಗೂ ಸಂತೋಷ ಆಗ್ತದ, ನಿನಗೂ ಸಂತೋಷ ಆಗ್ತದ. ಗೌಡ್ರ, ಪರಿಹಾರ ಅಂತ ನಾ ಬಂದ್ರ ನನ್ನ ಹತ್ರ ಇರೋದು ನಿನ್ನ ಹತ್ರ ಐತಿ, ನಿನ್ನ ಹತ್ರ ಇರೋದು ನಮ್ಮ ಹತ್ರ ಐತಿ ಅಂತ ಹೇಳಕತ್ತಿರಲ್ಲ ಗೌಡ್ರ. ಗೌಡ್ರ, ನನ್ನ ಹತ್ರ ಇರಕ್ಕೆ ಏನೈತ್ರಿ? ಇದ ಊರ್ ದಂಡ್ಯಾಗ 3 ಎಕರೆ ಜಮೀನ್ ಐತಿ. ಆ ಜಮೀನೊಳಗ ಒಂದು ಮುರುಕ್ ಪತ್ರ. ಇನ್ನ ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಾಕತ್ತಾನ್ರಿ. ನನ್ನ ತಮ್ಮನ ವಿದ್ಯಾಭ್ಯಾಸಗ ನಿಮ್ಮಂತ ಶ್ರೀಮಂತರಲ್ಲಿ ಕೂಲಿ ನಾಲಿ ಮಾಡಿ ಆದ್ರು ದುಡ್ಡು ಕಳಿಸ್ಬೇಕು ಗೌಡ್ರ. ನೋಡ್ರಿ, ಅಡ್ಡು ಗಾಡಿ ಮ್ಯಾಗ ದೀಪ ಇಟ್ಟಂಗ ಮಾತಾಡಿದ್ರ ಈ ಮೊದಲ ತಲೆಗೆ ತಿಳಿಯುವಂಗ ಹೇಳ್ರಿ. ತಿಳ್ಕೋ ಶಕ್ತಿ ನನಗೂ ಐತಿ. ನೋಡು ಧರ್ಮನ, ನಿನಗೆ ಕೈ ತುಂಬ ಹಣ ಕೊಟ್ಟು ಕಳಿಸ್ತೀನಿ, ನಿನ್ನ ತಮ್ಮಗ ಒಳ್ಳೆ ಶಿಕ್ಷಣ ಕೊಡಿಸ್ತೀನಿ. ಹಾಗೆ ನೀನೇ ಬಿಂದಾಸಾಗಿದ್ದು ಬಿಡು. ಆದ್ರ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ನಿನ್ನ ಹೆಂಡತಿ ನನ್ನ ಹತ್ರ ಕೊಟ್ಟು ಕಳಿಸ್ಬಿಡ. ನಿನ್ನ ಬೇದ್ರ ನನ್ನ ಹೆತ್ತ ತಾಯಿ ನಾನ ಬೇದಂಗತ್ತಿ. ನನ್ನ ಮಗನ, ಬೇವರ್ಸಿನ ಮಗನ, ಹತ್ತುರೋಳಿ ನನ್ನ ಮಗನ. ಹಡುರ ಮನಿ ಹೆಣ್ಣು ಮಕ್ಕಳಂದ್ರೆ ಹೇಳ್ ತಿಳ್ಕೊಂಡು ಓ ಮಗನ. ಏ ಗೌಡ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ಕುಡಿಯುತ್ತಿರುವ ಛಲ ಒಂದು ಹೆಣ್ಣು. ಅಷ್ಟ ಯಾಕಲೆ ಮಗನ, 9 ತಿಂಗಳ ನವಮಾಸ ತುಂಬಿಕೊಂಡು ನಿನ್ನ ಸಾಕಿ ಸಲಿಯುವುದಲ್ಲ ನಿನ್ನ ತಾಯಿ. ನಿನ್ನ ತಾಯಿಯು ಕೂಡ ಒಂದು ಹೆಣ್ಣನ್ನು ಮರಿಬೇಡ. ಏ ಗೌಡ, ನೀನಿಗೂ ಒಬ್ಬ ಚಂದುಳ್ಳ ಚೆಲುವಿ ನಿನ್ನ ತಂಗಿ ನಿನ್ನ ಮನಿ ಒಳಗದಾಳ. ಇವತ್ತು ನನ್ನ ಹೆಂಡತಿನ ಕೇಳಿದಂಗ ನಿನ್ನ ತಂಗಿನ ನಾ ಕೇಳಿದ್ರ ಆವಾಗ ನಿಮಗೆ ಹೆಂಗಕ್ಕೈತೆ? ನೀವು
ಶ್ರೀಮಂತರು ಬೂಟ್ ತಗೋತೀರಿ, ನಾವು ರೈತರದು ಮಕ್ಕಳ ಕಾಲಾಗಿನ ಗಂಡಿಗೆ ಅವ್ರನ್ನ ಹರಿತಾವ. ಏ ಗೌಡ, ಇದೊಂದು ದೇವಸ್ಥಾನ, ನೀನೊಬ್ಬ ದೇವ್ರು ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ದೇವಸ್ಥಾನನಲ್ಲ, ನೀನು ದೇವರು ಅಲ್ಲ. ಏ ಒಂದು ವೇಳೆ ನೀ ದೇವರಾಗಿದ್ರೆ ಕಾಯಿ ಕರ್ಪೂರ ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಇದ್ದೆ. ಕಾಮ ತುಂಬಿದ ನರರಾಕ್ಷಸ ದವ್ವಿಗೆ ಯಾವ್ದ್ರಲ್ಲೇ ಪೂಜೆ ಮಾಡ್ಬೇಕ್ರಿ ಹಿರಿಯರ? ಯಾವ್ದ್ರಲ್ಲೇ ಪೂಜೆ ಮಾಡ್ಬೇಕ? ನನ್ನ ಕಾಲಾಗಿನ ಎಡಗಾಲಾಗಿನ ಚಪ್ಪಲ್ಲೆ. ಏ ಗೌಡ, ನನ್ನ ಹೆಂಡತಿ ಬೇಕನಲ್ಲ ಮಗನ. ಏ ಅಲ್ಲೇನೆ ನೋಡ್ತೀರಿ, ಇಲ್ಲಿ ನೋಡಿ, ಇಲ್ಲಿ. ಏ ಗೌಡ, ನನ್ನ ಹೆಂಡತಿ ಬದ್ದಲಿನ ಕಾಲಾಗಿನ ಎಡಗಾಲಾಗಿನ ಚಪ್ಪಲು ತೋರ್ಲೆ ಮಗ. ಏ ಗೌಡ, ಈ ವಿಷಯನ ಇಲ್ಲಿಗೆ ಬಿಟ್ಟಿ ಸರಿ. ಒಂದು ವೇಳೆ ನಾಡಿದ್ದೆ ಆಟ, ನಡೆದಿದ್ದೆ ದಾರಿ ಅಂತ ತಿಳಿದು ಈ ವಿಷಯನ ಮುಂದುವರಿಸಿದ್ದೆ ಕರಿಯಾದ್ರ ಮಗನ, ನಿನ್ನ ಗಂಟ್ಲ ಹರಿದು ನಿನ್ನ ಬಿಸಿ ರಕ್ತ ಕುಡಿದು ಬಿಡ್ತೀನ ಮಗ. ಏ ಗೌಡ, ಈ ಚಪ್ಪಲ ಇರಲಿ. ಯಾಕ ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಾಕಟ್ಟಾನ. ಇವತ್ತು ಕೇಳಿದ ವಿಷಯ ನನ್ನ ತಮ್ಮನಿಗೆ ಏನಾದ್ರು ಗೊತ್ತಾದ್ರ ಮಗನ, ದುರ್ಗವ್ವಾಯಿಯ ಮುಂದೆ ಹರಕಿ ಕ್ವಾನ ಕಡದಂಗ ಕಡದ ಆ ರಕ್ತದಾಗ ನೀನು ಅಭಿಷೇಕ ಮಾಡಿದ ನನ್ನ ತಮ್ಮ ಅಲ್ಲ ಅಂತ ಕರಿ. ಏ ಹಲಕಟ್ಟು ಸುಳೆ ಮಗನ ಗೌರ್ಯ, ಹಂಗ್ಯಾಕ ರಂಡಿ ಮುಸುಕಾಯ್ಕೊಂಡ್ ಕೂತಲಿ ಭೋಸುಡಿ ಮಗನ. ನಿನ್ನಂತ ತಲೆ ಹಿಡ್ಕೊ ಸುಳೆ ಮಕ್ಕಳು ಇಂಥ ನೀಚ ಗೌಡ್ರ ಮನೆಯಾಗಿರೋದ್ರಿಂದಲೇ ಭೋಸುಡಿ ಮಗನ. ನಮ್ಮಂತ ಬಡುರ ಮನೆ ಹೆಣ್ಣು ಮಕ್ಕಳ ಮ್ಯಾಗ, ನಮ್ಮಂತ ಬಡುರ ಮನೆ ಮ್ಯಾಗ ಹೆಚ್ಚಗತಲೆ ದಬ್ಬಾಳಿಕೆ. ಏ ಗೌರ್ಯ ಮಗನ, ಉಪ್ಪುಲ್ದಿನಿ ಊರಾಗ ಅಲ್ಲಿ ನಡು ಸರ್ಕಲ್ ಐತ್ಲ ಮಗನ, ಅಂಬೇಡ್ಕರ್ ಸರ್ಕಲ್, ಅಲ್ಲಿ ಬಾರ್ಲೆ ಮಗನ. ಮಗನ ಒದಿಬಾರ್ ಜಾಗದಾಗ ವಾದ್ಯದ್ರ ಮಗನ ಚಟ್ಟೆಗೆ ಹತ್ಕೋಬೇಕು. ಬೆನ್ ಹಿಂದೆ ಬಿದ್ದಿರೋ ಚಪ್ಪಲಿನ ಕೊರಳಿಗೆ ಹಾರ ಅಂತ ಹಾಕೊಳ್ಳೋ ನಾನು. ವೈರಿ ಎಸ್ತಿರೋ ಚಪ್ಪಲಿನ ಅಷ್ಟೊಂದು ಸಲಿಸವಾಗಿ ಬಿಟ್ಕೊಡ್ತೀನ? ಚಾನ್ಸ ಇಲ್ಲ. ಇದನ್ನು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೀನಿ. ಯಾಕೆ ಹೇಳು? ಮುಂದೆ ಸರಿಯಾದ ಟೈಮ್ಗೆ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ಬೇಕಲ್ಲ, ಕೊಟ್ಟು ಕಳಿಸ್ತೀನಿ. ಈಗ ಬಾ, ನಾ ಕೂತಾಗ ಬಂದಿದ್ದೀಯ ನಿಂತನ ಬಾಲ್ಯ. ಈಗ ನಮ್ಮ ಮಣ್ಣನು ಬಂದಾರ ಬಾ, ನಮ್ಮ ಮಣ್ಣಿ ಕುಂದ್ರಾಕತ್ತಾನ. ಇವಳು ಇದ್ದಾಗ ಹಾರಾಡ್ಲಿಲ್ಲ, ಬಾಬಾ ಈಗ ನಡೆಸ್ಯಾಳ. ಇದ್ದಾಗ ಹಾರಾಡಿದ್ರ ಇನ್ನೊಂದು ಕಾಲ ಆಗಿತ್ರಿ, ಈ ಕಾಲ ಮೇರಿ ಅವಂದು. ಒಟ್ಟು ಹೆಟ್ಟಿದ್ರ ಗೌಡನ ಹೆಟ್ಲಿ. ಹೆಟ್ಟಿಸ್ಕೊಳಕ್ ನೀವ ಗಟ್ಟಿದ್ದೀರಿ. ಗೌರ್ಯ, ಹೋಗೋ ಹೊತ್ತಿಗೊಂದು ಮಾತು ಹೇಳಿ ಹೋದವನು. ನೋಡ್ ಗೌರ್ಯ, ನೀನೇನು ಕೆತ್ತಿ ಗಂಟು ಹಾಕ್ತೀವಿ ನನಗೊಂದು ಒಟ್ಟಿನಲ್ಲಿ ನಾಳೆ ಬೆಳಗಾಗುದ್ರೊಳಗಾಗಿ ಅವನ ತಮ್ಮನ ಮೊಬೈಲ್ ನಂಬರ್ ಒಂದು ಫೋಟೋ ಸಮೇತ ತಂದು ನನಗೆ ಒಪ್ಪಿಸ್ಬೇಕು. ಒಪ್ಪಿಸ್ದೆ ಹೋದ್ರೆ ಮಗನ ಭಾಳ ದಿವಸ ಆತ. ಮ್ಯಾಲಿನ ಜಂತಿಗೆ ಯಾವ ಹೆಣ್ಣನ್ನು ಜೋತಾಡಿಲ್ಲ. ನೆಕ್ಸ್ಟ್ ಮುಂದ ಮತ್ತ ಅವನ ನಂಬರ್ ಯಾಕ್ರಿ? ಅವ್ರ ಅವನ ಆಧಾರ್ ಕಾರ್ಡ್ ಸಗಡ ತಗೊಂಬರ್ತೇನ. ತಗೋ, ಇದನ್ನ ಓದ್ ಒಳಗಿಡ. ಅಪ್ಪಿಸಿ, ಇದನ್ನ ಹೋಗಿ ಜಗಲಿ ಮ್ಯಾಗ ಇಡ್ಲೇನ್, ಫ್ರಿಜ್ನಾಗ ಇಡ್ಲೇನ್? ಇಲ್ಲ, ಬೆಡ್ರೂಮ್ನಾಗ ಒಂದು 4 ಪಾಯಿಂಟ್ AC ಹೆಚ್ಚಿಗೆ ಇಡೋ. ಓಕೆ ಓಕೆ, ಡನ್ ಡನ್. ತಮ್ಮ ಅದಾನಂದ್ರೆ ಅವ ಏನ್ MBBS ಕಲಿತಾನ, ಅದನ್ನ ಕಲಿತಾನ, ಇದನ್ನ ಕಲಿತಾನ, ತಿಂಡಿಲೆ ಮಾತಾಡೋದ. ಅವ ಇಲ್ಲೇ ಕೋಲಾರ UKPಯಾಗ ಹಾಳಿ ಹರಿಸ್ತಾನ ಮಗ. ಅವ್ನ ನಂಬರ ಇದು ಏನ್ರ ತೊಗೊಂಬರ್ಬೇಕನ್ರಿ ನಿಮ್ಗೆ? ಹೇಳ್ದಷ್ಟು ಕೆಲಸ ಮಾಡೋಗಲೆ ಎಲ್ಲ ತೊಗೊಂಬರ್ತಾನ. ಅವ್ರ ಅವನ
ಆಧಾರ್ ಕಾರ್ಡ್ ಸಗಡ ತಗೊಂಡ್ಬರ್ತೀನಿ. ಹೋಗಲೇ. ಇದು ಭದ್ರಕೋಟೆ, ಇದು ಭದ್ರವಾದ ಕೋಟೆ. ಈ ಊರಾಗ ಪುಂಡ ಅಂದ್ರು ನಾನ ವಿನಃ ಎದೆ ತೋರಿಸೋ ಎದೆಗಾರಿಕೆ ಯಾವನಿಗೂ ಇಲ್ಲ. ಅಂತತ್ರೊಳಗ ಎಕ್ಕೊಚ್ಚಿತ್ತು ಒಬ್ಬ ಬಡ ಭಿಕಾರಿ ಧರ್ಮ ನನ್ನ ಮನೆಗೆ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ನನಗೆ ತೊಡೆತಟ್ಟಿ ಹೋದೆ ಅಲ್ಲ. ಮೆಚ್ಚಲೇಬೇಕಲೇ ಮಗನ ನಿನ್ನ ಗಂಡಸ್ತನ ಇರ್ಬೇಕು. ಜೀವನದಾಗ ಒಬ್ಬ ಇರ್ಬೇಕು. ಆವಾಗ್ಲೇ ಈ ಜೀವನಕ್ಕೊಂಥರ ಥ್ರಿಲ್ ಇರ್ಬೇಕಂತ. ಧರ್ಮ ಧರ್ಮ ಕರ್ಮದ ಬಿದ್ದದಲ್ಲಿ ಧರ್ಮನೇ ಗೆದ್ದಿರ್ಬಹುದು. ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಿದ್ದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ಮರೆಯಬೇಡ. ಫ್ಯಾಮಿಲಿ ಸೆಂಟೆನ್ಸ್ ಅಂತ ಬಂದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ದೇವರು ಅಂತ ಬಂದ್ರೆ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಚಾಲೆಂಜಿಂಗ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಚಾಲೆಂಜ್ ಯಂತ್ರ ಗೆಲ್ಲುವ ವ್ಯಕ್ತಿನೇ ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಹುಚ್ಚನ ಎದೆಯಲ್ಲಿ ಕಿಚ್ಚು ತುಂಬಿ ಆ ಹುಚ್ಚನನ್ನು ಒಳ್ಳೆ ಮಾರ್ಗದರ್ಶನಕ್ಕೆ ಹಚ್ಚುವ ವ್ಯಕ್ತಿ ಅಂತ ಬಂದ್ರೆ ನಾನು ಕಿಚ್ಚ ಸುದೀಪ್ ಅವರ ಅಭಿಮಾನಿ. ನಾನ್ ಬರುವವರೆಗೂ ಮಾತ್ರ ಬೇರೆದವ್ರ ಹವ, ನಾನ್ ಬಂದ್ಮೇಲೆ ನಂದೇ ಹವ ಅಂದ್ರೆ ನಾನು ರ್ಯಾಂಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ. ಹೊಡಿಯೋದು ಹೊಡಿಕೆ ಎದೆಗೆ ಹೊಡಿ ಬೆನ್ನಿಂದಲೇ ಭೀಮಾ ತೀರದಲ್ಲಿ ಹಂತಕ ಅಂತ ಬಂದ್ರೆ ನಾನು ದುನಿಯಾ ವಿಜಯ್ ಅವರ ಅಭಿಮಾನಿ. ಒಳ್ಳೆಯ ರಾಜಕಾರಣಿ ಅಂತ ಬಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಇಂದಿರಾ ಗಾಂಧಿ ಅವರ. ಒಳ್ಳೆಯ ದೇಶಭಕ್ತ ಅಂತ ಬಂದ್ರೆ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಅಭಿಮಾನಿ. ಸಂವಿಧಾನ ಶಿಲ್ಪಿ ಅಂತ ಬಂದ್ರೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ. ಇಷ್ಟೆಲ್ಲ ಮಂದಿ ಅಭಿಮಾನಿ ನಾನಾಗಿದ್ದೀನಿ ಅಂದ್ರೆ ನಿನ್ನ ಅಭಿಮಾನಿ ಆಗದೆ ಇರ್ತೀನ ಮಗನ. ಧರ್ಮ ನಿನ್ನಂತ ಗಂಡಸು ನನ್ನನ್ನು ಎದುರು ಹಾಕುವ ವ್ಯಕ್ತಿ ಅಂತ ಬಂದ್ರೆ ನಾನು ಮೇಲ್ಗಡೆ ಇರುವ ಬ್ರಹ್ಮನ ಕೈಯಲ್ಲಿರುವ ಯಮರಾಜ. ಮಾತಲ್ಲಿ ಒಂದು ಗತ್ತಿರಬೇಕು, ಆಡೋ ಮಾತಲ್ಲಿ ಒಂದು ಗತ್ತಿರಬೇಕು, ಪ್ರೀತಿಸೋ ಹೃದಯದಲ್ಲಿ ತಾಳ್ಮೆ ಇರಬೇಕು, ನೋಡೋ ನೋಟದಲ್ಲಿ ಕರುಣೆ ಇರಬೇಕು, ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಯತ್ತಾಗಿರಬೇಕು. ಹಾಗೇನೆ ನಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಯಾಗಿರ್ಬೇಕಾದ್ರೆ ಯೋಗ್ಯತೆ ಇರಬೇಕು.